ಬಂದಾಗ ನಿಮ್ದು ಏನು ವಿಷಯ ಅಂತ ಕೇಳ್ತೀವಿ ಸರ್. ಒಂದು ವಿಷಯ ಒಂದು ಸಾರಿ ಅಂತ ಹೇಳಿದ್ರೆ ನಾವು ಯಾವುದೋ ರೀತಿಯ ಮುಂದೆ ನಡೆ ಅಂತ ಹೇಳ್ತೀವಿ ಸರ್. ನಾನು ಸಮಯ ಹೇಳಿದ್ರೆ ಏನು ಅಂತ ನಡೆ. ಈಗ ನಾಳೆ ಮಾತಾಡಿ ನಾಡಿದ್ದು ಸಿನಿಮಾ ರಿಲೀಸ್ ಮಾಡೋದಕ್ಕೆ ಏನಾದ್ರು ಮಾತುಕತೆ ಮಾಡಿ ಬೇರೆ ರೀತಿಯ ವಿಚಾರ ಹೇಳಿದ್ರೆ ನೀವು ಹೋಗ್ತೀರಾ ಹೇಗೆ ಸರ್? ಇಲ್ಲ ಸರ್, ಖಂಡಿತ ಇಲ್ಲ. ಕ್ಷಮೆ ಕೇಳಲೇಬೇಕು. ಕ್ಷಮೆ ಕೇಳಲೇಬೇಕಂದ್ರೆ ನಮ್ಮೆಲ್ಲರ ನಿಲುವು ಸರ್. ಸಿನಿಮಾ ಬಿಡುಗಡೆ ಮಾಡಲ್ಲ ಅಂತ ಪೋಸ್ಟ್ಪೋನ್ ಮಾಡ್ಕೊಂಡು ಹೋಗಿದ್ದಾರೆ. ಚರ್ಚೆ ಮಾಡ್ತಾರೆ. ಕ್ಷಮೆ ವಿಚಾರನ ಮುಂದಿಟ್ಟಿದ್ದಾರೆ. ಕ್ಷಮೆ ವಿಚಾರಕ್ಕೆ ಬರ್ತಾನೆ ಇಲ್ವಲ್ಲ ನೀವೀಗ? ಹಾಗಾದ್ರೆ ತಮಿಳು ಸಿನಿಮಾನ ಕನ್ನಡಿಗರ ಅವ್ರೇನಾದ್ರು ಸಂಧಾನಕ್ಕೆ ಬಂದ್ರೆ ನೀವು ರಿಲೀಸ್ ರೆಡಿ ಇದ್ದೀರಾ? ಹಾಗಾದ್ರೆ ಸರ್ ಬರ್ಲಿ ಸರ್, ಸಂಧಾನಕ್ಕೆ ಬರ್ಲಿ. ನಾವ್ ಏನ್ ತೀರ್ಮಾನ ಅಂತ ಆಮೇಲೆ ಹೇಳ್ತೀವಿ ಸರ್. ಮೊನ್ನೆಯಿಂದ ನೀವೇನ್ ಹೇಳ್ತಿದ್ದು ಸರ್ ಕ್ಷಮೆ ಅಂತ, ಇವಾಗ ಕ್ಷಮೆಯನ್ನು ಪದನೇ ಬರ್ತಾ ಇಲ್ವಲ್ಲ. ಸಂಧಾನಕ್ಕೆ ರೆಡಿ ಇದ್ದೀರಾ ನೀವೀಗ? ಈಗಲೂ ಕ್ಷಮೆ ಕೇಳ್ತಾನೆ ಇದ್ವಿ. ಎಲ್ಲಿ ಕ್ಷಮೆಯನ್ನು ಬರ್ತಾನೆ ಇಲ್ವಲ್ಲ? ನಮ್ಮ ಕರ್ನಾಟಕದ ಜನತೆಗೆ ಕ್ಷಮೆ ಕೇಳಿದ್ದೇನೆ. ನಾವು ಯಾವುದೇ ರೀತಿ ರಿಲೀಸ್ ಮಾಡೋದು ಇಲ್ಲಿ ನಮ್ಮ ಎಲ್ಲ ಕನ್ನಡ ಪರ ಸಂಘಟನೆಗಳು ಒಪ್ತಾ ಇಲ್ಲ. ಆದ್ದರಿಂದ ನಾವು ಯಾವುದೇ ತೀರ್ಮಾನ ಹೇಳಕ್ಕಾಗಲ್ಲ ಸರ್. ಚರ್ಚೆ ಆಗ್ಲಿ ಈಗ ಕೋರ್ಟ್ನಲ್ಲಿ ಸರ್, ಈಗ ನಾವು ಹೇಳ್ತೀರಾ ಸರ್, ಕೋರ್ಟ್ನಲ್ಲಿ ಫಿಲ್ಮ್ ಚೇಂಬರ್ ಯಾವುದೇ ನಿರ್ಧಾರ ತೆಗೆದುಕೊಳ್ಬಾರ್ದು ಅಂತ ಏನಾದ್ರು ಹೇಳಿದಾರಾ? ಇಲ್ಲ, ಡೈರೆಕ್ಷನ್ ಕೊಟ್ಟಿಲ್ಲ. ಕೋರ್ಟ್ ಹೇಳಿರೋದು ವಾಣಿಜ್ಯ ಮಟ್ಟ ಅವರೇ ಬಂದು ಹೇಳಿದ್ರು ವಾಣಿಜ್ಯ ಮಟ್ಟ ಇತ್ಯರ್ಥ ಮಾಡ್ಕೊತೀವಿ ಅಂತ ಹೇಳಿ. ವಾಣಿಜ್ಯ ಮಧ್ಯ ಬಂದ್ಮೇಲೆ ಅವ್ರು ಏನ್ ಮಾತಾಡ್ತಾರೆ, ಏನ್ ಇತ್ಯರ್ಥ ಅನ್ನೋದ್ರನ್ನ ಮುಂದಿನ ನಮ್ಮ ಕಾರ್ಯಕರ್ತ ಸಮಿತಿಲು ಅದೇ ಆಗಿದೆ. ಅವ್ರು ಏನ್ ಬಂದು ಮಾತಾಡಿದ್ಮೇಲೆ ನಾವೇನ್ ಚರ್ಚೆ ನಾವೆಲ್ಲರೂ ಕರ್ಕೊಂಡು ಚರ್ಚೆ ಮಾಡಿ ತೀರ್ಮಾನ ತಗೊಂಡಿರ್ತೇವೆ. ಅವರು ಬಿಡುಗಡೆ ಮಾಡಬೇಕು ಅಂತ ಗೊತ್ತಾರೋ ಏನ್ ಮಾಡ್ತಾರೆ ಅನ್ನೋದು ಅದು ಆಮೇಲೆ. ಇವಾಗ ನಾವು ಕೋರ್ಟಲ್ಲಿ ಎಲ್ಲ ನಾವು ಚರ್ಚೆ ಮಾಡಬೇಕು. ಯಾರು ಬರ್ತಾರೆ ನಮಗೆ ಗೊತ್ತಿಲ್ಲ. ಅವ್ರು ಯಾರು ಬರ್ತಾರೋ ರಿಲೀಸ್ ಮಾಡಕ್ ಬರಲ್ಲ. ಜೊತೆ ಮಾತಾಡಿದ್ರೆ ಕರ್ನಾಟಕದಲ್ಲಿ ರಿಲೀಸ್ ಮಾಡ್ತಾ ಇರುವಂತ ವಿತರಕರ ನಿಲುವೇನಾಗಿದೆ, ಅವರ ನಿಲುವೇನು ಇಷ್ಟೊತ್ತಲ್ಲಿ ನ್ಯಾಯಾಧೀಶರ ಒಂದು ಇದೇ ಮಾತೇನಿದೆ ಅಂದ್ರೆ ಕ್ಷಮೆ ಸರ್. ಈಗ 5ನೇ ತಾರೀಕಿಗೆ ರಿಲೀಸ್ ಮಾಡ್ಬೇಕಂತ ಈಗ ಅಡ್ವಾನ್ಸ್ ಕೊಟ್ಟಿದ್ದಾರೆ ಅನ್ನೋದು ಒಂದು ಸಮಸ್ಯೆ ಇತ್ತು ನಿಮಗೆ. ಆ ವೆಂಕಟೇಶ್ ಅವರ ಹತ್ರ ಮಾತಾಡಿಲ್ಲ, ಅವರ ನಿರ್ಧಾರ ಏನಾಗಿದೆ ಸರ್? ಅವರು ನಿರ್ಮಾಪಕರೇ ನಾನು ರಿಲೀಸ್ ಮಾಡಲ್ಲ ಅಂದಾಗ ವಿತರಕ ಏನ್ ಸರ್ ಮಾಡ್ತಾರೆ? ಅವರೇ ಮಾಡೋದಿಲ್ಲ ಅಂತ ಅನೌನ್ಸ್ ಮಾಡಿದ್ದಾರೆ ಸರ್. ಆದ್ರೆ ಒಂದು ಸ್ಪಷ್ಟವಾಗಿದೆ ಹೈಕೋರ್ಟ್ ನಲ್ಲಿ, ಅವರು ಕ್ಷಮೆ ಕೇಳೋದಕ್ಕೆ ಚೇಂಬರ್ ಬರ್ತಾ ಇಲ್ಲ ಸರ್, ಸಂಧಾನಕ್ಕೆ ಬರ್ತಾ ಇರುವಂತದ್ದು. ಸೊ ಇಂಥ ಸಂದರ್ಭದಲ್ಲಿ ಅವ್ರು ಸಂಧಾನಕ್ಕೆ ಬರ್ತಾ ಇರೋದ್ರಿಂದ ವಾಣಿಜ್ಯ ಮಂಡಳಿ ಒಂದು ಗಟ್ಟಿ ನಿರ್ಧಾರಕ್ಕೆ ಬಂದಿಲ್ವಲ್ಲ ಸರ್? ಸರ್, ನಾವು ಗಟ್ಟಿ ನಿರ್ಧಾರನೇ ಹೇಳ್ತಾ ಇದ್ದೀವಿ ತಮ್ಗೆ. ನಮ್ಮ ಕನ್ನಡ ಪರ ಸಂಘಟನೆಗಳಾಗ್ಬೋದು, ನಮ್ಮ ಕನ್ನಡದ ಜನತೆಗಾಗ್ಬೋದು, ಕ್ಷಮೆ ಕೇಳಿದ್ರೇನೆ ಸಂಧಾನ. ಕ್ಷಮೆ ಕೇಳಲೇಬೇಕು ಅನ್ನೋದು ನಮ್ಮೆಲ್ಲರ ಒತ್ತಾಯ. ಇದು ಸಿನಿಮಾ ವಿಷಯ ಅಲ್ಲ, ಒಂದು ಭಾಷೆ ವಿಷಯ ಆಗಿರೋದು, ನಾಡಿನ ಸಮಸ್ಯೆ. ಇನ್ನೊಂದು ಏನೇ ಹೇಳೋದು ಇಷ್ಟಪಟ್ಟುವಂತೆ ಬೇರೆ 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 ವ್ಯಕ್ತಿಗಳು ಅವ್ರ ಇಂಡಿವಿಜುವಲ್ ಹೇಳಿಕೆಗಳು ಕೊಟ್ರೆ ಅದನ್ನು ನೀವು ಪರಿಗಣಿಸಬೇಡಿ. ಯಾಕಂದ್ರೆ ಕೋರ್ಟ್ ಮುಖಾಂತರ ಇದು ಇರೋದ್ರಿಂದ ಬೇರೆ ಹೇಳಿಕೆಗಳು ತಗೋಬೇಡಿ. ನಾವು ಏನೋ ಒಂದು ನಿರ್ಧಾರ ಮಾಡ್ತೀವಿ, ಅದನ್ನೇ ಫೈನಲ್ ಆಗಿರುತ್ತೆ ಸರ್. ಸಂಧಾನಕ್ಕೆ ಕಮಲ್ ಹಾಸನ್ ಬಂದ್ರೆ ಕನ್ಸಿಡರ್ ಮಾಡ್ತೀರಾ ಅಥವಾ ಅವ್ರ ಕಡೆಯವ್ರು ಯಾರಾದ್ರೂ ಬಂದ್ರೆ ಕನ್ಸಿಡರ್ ಮಾಡ್ತೀರಾ? ಸರ್, ಯಾರು ಬರಲಿ. ಈಗ ಕ್ಷಮೆ ಕನ್ನಡ ಬಗ್ಗೆ ಮಾತಾಡಿದ್ರು ಸರ್ ಕಮಲ್ ಹಾಸನ್. ಸೊ ಈಗ ಯಾರೋ ಬಂದು ಸಂಧಾನಕ್ಕೆ ಕಳ್ಸಿರೋದನ್ನ ನೀವು ಹೆಂಗ್ ಅಕ್ಸೆಪ್ಟ್ ಮಾಡ್ತೀರಾ? ಅವ್ರಿಗೆ ಅದನ್ನೇ ಸರ್, ಅವ್ರ ಕಡೆಯಿಂದ ಒಂದು ಕ್ಷಮಾಪಣೆ ಬರಲಿ. ಅಲ್ಲಲ್ಲ ಸರ್, ಇಲ್ಲಿ ಚೇಂಬರ್ ಬರ್ತೀನಿ ಅಂತ ಹೇಳೋರಲ್ಲ ಬರಲಿ ಸರ್. ಕಮಲ್ ಹಾಸನ್ ಬಂದ್ರೆ ಅಕ್ಸೆಪ್ಟ್ ಮಾಡ್ತೀರಾ ಅಥವಾ ಬೇರೆ ಯಾರಾದ್ರೂ ಬಂದ್ರೆ ಬೇರೆ ಯಾರೇ ಬಂದ್ರು ನಮ್ಮ ಡಿಮ್ಯಾಂಡ್ ಏನಂದ್ರೆ ಅವ್ರು ಕ್ಷಮೆ ಕೇಳಬೇಕು ನಮ್ಮ ಜನತೆಗೆ. ಅದಾದ ನಂತರ ಸಂಧಾನ. ನಿಯಮಗಳಿರ್ತವೆ, ನಿಯಮಗಳಿದೆ. ನಮ್ಮ ಫಿಲ್ಮ್ ಚಾಂಬರ್ ಅನ್ನೋದು ನಮ್ಮ ಸ್ಟೇಟ್ಗೆ ಸೀಮಿತ ಅಲ್ಲ, 4 ಸ್ಟೇಟ್ಗೂ ಸಂಬಂಧಪಟ್ಟಿರ್ತದೆ. ನಾವು ಇದನ್ನೆಲ್ಲ ಇಂಡಸ್ಟ್ರಿಗೆ ಇಲ್ಲ ಅಂತಂದ್ರೆ ನಮ್ಗೆ ಯಾಕಂದ್ರೆ ಅದು ಈಗ ಇದೆಲ್ಲ ಕನ್ನಡ ಸಿನಿಮಾಗಳನ್ನ ಬ್ಯಾನ್ ಮಾಡ್ಬೇಕು ಅಂತ ಅಲ್ಲಿ ಸೋಷಿಯಲ್ ಮೀಡಿಯಾದೆಲ್ಲ ಓಡಾಡ್ತಿದೆ.
ನಿನ್ನೆ ರಾತ್ರಿ ಸರ್, ಸೌತ್ ನಿಮ್ಮ ಇಂಡಿಯನ್ ಫಿಲಂ ಚೇಂಬರ್ ಆಕ್ಷನ್ ಅಸೋಸಿಯೇಷನ್ ಕೂಡ ಅವ್ರ ಜೊತೆ ಮಾತುಕತೆ ನಡೆಸುತ್ತೆ. ಮಾತಾಡೋದು ಭಯ ಪಡ್ತಾರೆ. ನೀವು ಪ್ರತಿದಿನ ಕ್ಷಮೆ 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 ಅಂತಿದೆ. ಒಂದು ವೀಕಿಂದ ನಾವು ಬರ್ತಾ ಇದ್ದೀವಿ. ವಾಣಿಜ್ಯ ಮಂಡಳಿ ಒಂದು ದಿಟ್ಟವಾದ ನಿರ್ಧಾರಕ್ಕೆ ಬಂದೇ ಇಲ್ಲ. ಹೆಂಗೆ ಸರ್? ಸರ್, ಮೊದಲೇ ಹೇಳ್ತಿದ್ರು ಸರ್, ನಾವು ಸಿನಿಮಾ ಬಿಡೋದಕ್ಕೆ ಅವ್ರು ಸ್ಟಾಪ್ ಮಾಡ್ತಾರೆ. ಏನು ನಾವು ಕನ್ನಡ ಪರ ಸಂಘಟನೆಗಳ ಜೊತೆಗೆ ಇರ್ತೀವೋ, ಇವತ್ತು ಅದೇ ನಿಲುವಿದೆ. ಯಾವುದೇ ರೀತಿಯ ಸಂದರ್ಭದಲ್ಲಿ ಹೋಗೇ ಇಲ್ಲ. ಸರ್, ಈಗ ಕಮಲಾಸನ್ ಅವರು ಕ್ಷಮೆ ಕೇಳಬೇಕು ಅನ್ನುವಂತ ಒತ್ತಾಯ ನಿಮ್ಮಲ್ಲಿ ಅವರು ಮಾತುಕತೆಗೆ ಬರೋದಕ್ಕೆ ಮುಂಚೆನೆ ಕ್ಷಮೆ ಕೇಳಿ ಮಾತುಕತೆಗೆ ಬರಬೇಕಾ ಅಥವಾ ಮಾತುಕತೆಗೆ ಬಂದು ನಿಮ್ಮ ಹತ್ರ ಮಾತಾಡಿ ಆಮೇಲೆ ಕ್ಷಮೆ ಕೇಳಿ, ಚರ್ಚೆ ಮಾಡಿ. ಅಲ್ಲ, ಕ್ಷಮೆ ಕೇಳಿ ಆಮೇಲೆ ಸರ್, ಕನ್ನಡಿಗರ ಮನಸ್ಸಿಗೆ ನೋವಾಗಿದೆ. ಚರ್ಚೆ ಇನ್ನೇನು ಸರ್ ಚರ್ಚೆ? ಫಸ್ಟ್ ಕ್ಷಮೆ ಕೇಳಬೇಕು. ಕನ್ನಡಿಗರ ಮನಸ್ಸಿಗೆ ನೋವಾಗಿದೆ. ನೀವು ಮೊನ್ನೆ ನಾವು ಬಂದು ಹೇಳ್ತಾ ಇದ್ರು, ಯಾವುದೇ ಕಾರಣಕ್ಕೂ ಕಮಲ್ ಹಾಸನ್ ಅವರ ಸಿನಿಮಾನ ಬಿಡುಗಡೆ ಮುಂದಿನ ದಿನ ಫನ್ ಲೈಫ್ ಅಷ್ಟೇ ಅಲ್ಲ, ಬೇರೆ ಸಿನಿಮಾಗಳು ಕೂಡ ರಿಲೀಸ್ ಆಗಬಾರ್ದು ಅಂತ ನಿನ್ನೆ ಬಂದು ನೀವು ಒಪ್ಕೊಂಡ್ರಿ. ನಿನ್ನೆ ಕನ್ನಡ ಪರ ಇವರು ಬಂದಾಗ ಇವತ್ತು ನೀವು ಕ್ಷಮೆ ಕೇಳಿ ಅಂತ ಹೇಳ್ತಾ ಇದ್ದೀರಾ. ಸರ್, ಮೇಡಮ್, ಎಲ್ಲರಿಗೂ ಈಸಿ ಆಗ್ಬಿಟ್ಟಿದೆ ಸರ್. ಮತ್ತೆ ಕೆಲವು ಕಟ್ಟುಪಾಡುಗಳಿಗೆ ನಾವು ಇರಬೇಕಾಗತ್ತೆ. ಅದನ್ನ ನೋಡಿನೇ ನಾವು ಒಂದು ಜವಾಬ್ದಾರಿ ಸ್ಥಾನ ಇದು. ಅದಕ್ಕೆ ತಕ್ಕ ಕೆಲವು ಇದಿರ್ತವೆ, ಅದಕ್ಕೆ ತಕ್ಕಲ್ಲೇ ನಾವು ಮಾತಾಡ್ಬೇಕಾಗತ್ತೆ. ಯಾಕಾಗಿ ನಾವು ಬ್ಯಾನ್ ಮಾಡ್ಕೊಡ್ತೀವಿ, ಅವ್ರು ಬಿಡೋದೇ ಇಲ್ಲ, ಅದು ಇದು ಅನ್ನೋದು ನಮ್ಮ ಅಧಿಕಾರ ಇದೆ. ಕಮಲ್ ಹಾಸನ್ ಅವರ ವಿಚಾರವಾಗಿ ಕಲಾವಿದರೆಲ್ಲ ಸಪೋರ್ಟ್ ಮಾಡಿರೋಂತ ಒಂದು ಪೋಸ್ಟ್ ಓಡಾಡ್ತಾ ಇದೆ, ವೈರಲ್ ಆಗ್ತಿದೆ. ಕನ್ನಡದಲ್ಲಿ ಕಲಾವಿದರು ಸಪೋರ್ಟ್ ಮಾಡ್ತಾ ಇಲ್ಲ ಅನ್ನೋ ಒಂದು ಸಮಸ್ಯೆ ಇದೆ. ಅದ್ರ ಬಗ್ಗೆ ಏನಾದ್ರು ಮಾತಾಡಿದ್ರ ಸಭೆಯಲ್ಲಿ ಚರ್ಚೆ ಆಯ್ತಾ? ಖಂಡಿತ ಎಲ್ಲಾ ಕಲಾವಿದರು ನಮ್ಮ ಜೊತೆಗೆ ಬರ್ತಾರೆ ಸರ್. ಸರ್, ಕಲಾವಿದರಿಗೆ ಸರ್ ಇದೇ ಪರಿಸ್ಥಿತಿ. ಕನ್ನಡದ ಯಾರಾದ್ರೂ ಒಬ್ಬ ನಟ ಮಾತಾಡಿದ್ರೆ ತಮಿಳ್ನಾಡು ಚೇಂಬರ್ ನನ್ನ ಪ್ರಕಾರ ಸರ್ ಇಷ್ಟೊತ್ತಿಗೆ ಕ್ಷಮೆ ಕೇಳದ ಹೊರತು ನಾವು ಕನ್ನಡ ಸಿನಿಮಾ ರಿಲೀಸ್ ಮಾಡಲ್ಲ ಅಂತ ಗಟ್ಟಿ ನಿರ್ಧಾರ ಮಾಡ್ತೀವಿ ಸರ್. ಆ ಕೆಲಸ ನಮ್ಮಲ್ಲಿ ಆಗ್ತಾ ಇಲ್ಲ. ಯಾಕೆ ಸರ್? ಅದನ್ನೇ ಈಗ ಆಗ್ತಾ ಇಲ್ಲ ಸರ್. ಒಂದೊಂದು ಕ್ಷಣಕ್ಕೆ 2-3 ಬರ್ತಾರೆ. ಮಾತಾಡ್ತೀವಿ ಸರ್, ಮಾತಾಡ್ತೀವಿ. ಭಾಷೆ ವಿಚಾರದಲ್ಲಿ ಕನ್ನಡಿಗರು ಯಾರನ್ನ ಸಹಿಸಿಕೊಳ್ಳೋ ಮಾದರಿ ಯಾಕಿಲ್ಲ ಅನ್ನುವಂಥದ್ದು ಆಚೆ ಈಚೆ ಏನಾದ್ರು ಒತ್ತಡ ಇದೆಯಾ? ಆಮೇಲೆ ಸಂಧಾನ ಅಷ್ಟೇ. ಮಾತಾಡಲ್ಲ ಅನ್ನೋದು ಕ್ಲಿಯರ್ ಹೇಳಿ. ಹೌದು ಸರ್. ಸರ್, ನಿಮ್ಮ